ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ನಾ ಇವತ್ತು ಮೀನು ತವಾ ಫ್ರೈ ಮಾಡ್ತೀನಿ ರೀ. ಎಷ್ಟು ಈಸಿ ಆಗ್ಯದ, ಬ್ಯಾಚಲರ್ಸ್ ಅದ ಮಾಡ್ಕೋಬೋದು. ಫ್ರೈ ಯಾವ ರೀತಿ ಮಾಡೋದು ತೋರಿಸ್ತೀನಿ ಬರ್ರಿ. 1 kg ಮೀನು ತೊಗೊಂಡಿನಿ ರೀ. ಮೀನು ತೊಗೊಂಡು 3-4 ಸಲ ಸ್ವಚ್ಛಾಗಿ ತೊಳಿಬೇಕ್ರಿ ಇದು. ಈಗ ಮಸಾಲೆ ರೆಡಿ ಮಾಡ್ಕೋತೀನಿ. ಖಾರದ ಪುಡಿ ಹಾಕೊಂದಿನಿ ರೀ 2 ಸ್ಪೂನ, ಧನಿಯಾ ಪೌಡ್ರ್ 1 ಸ್ಪೂನ, ಅರಿಶಿನ 1 ಸ್ಪೂನ, ಫಿಶ್ ಮಸಾಲ 1-1.5 ಸ್ಪೂನ್ ಹಾಕ್ಕೊಂಡೀನಿ. ಇದೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ರುಚಿಗೂ ನೋಡ್ಕೊಂಡು ಉಪ್ಪು ಹಾಕೋತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ರೀ 1 ಸ್ಪೂನ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ. ಸ್ವಲ್ಪ ಎಣ್ಣೆ ಹಾಕೋತೀನಿ ಈಗ ಅದ್ರಾಗ ಮಿಕ್ಸ್ ಮಾಡಕ್ಕೆ. ಈ ಥರ ಫ್ರೈ ಮಾಡಿದೆವು ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ ರೀ. ಈ ಥರ ಫ್ರೈ ಏನು ಮಾಡಬೇಕು, ಬ್ಯಾಚಲರ್ಸ್ ಅದ ಮಾಡ್ಕೋತಾರೆ ರೀ. ಈ ಥರ ಫ್ರೈ ಮಾಡಿದೆವು ಅಂದ್ರೆ ಇದು ಭಾಳ ಟೇಸ್ಟ್ನೂ ಆಗ್ತದೆ ರೀ. ಜಾಸ್ತಿ ಏನು ಮಸಾಲೆನೂ ಹತ್ತೋದಿಲ್ಲ ರೀ ಅದಕ್ಕೆ. ಈ ಥರ ಮಾಡ್ಕೊಂಡೆ ಅಂದ್ರೆ ಭಾಳ ಟೇಸ್ಟ್ನೂ ಆಗ್ತದೆ. ಸ್ವಲ್ಪ ನೀರು ಹಾಕ್ಕೋತೀನಿ ಈಗ ಇದಕ್ಕೆ. ಸ್ವಲ್ಪ ನೀರು ಹಾಕಿ ಚೆಂದಾಗಿ ಮಸಾಲೆ ಮಿಕ್ಸ್ ಮಾಡ್ಕೋತೀನಿ. ಈ ಥರ ಎಲ್ಲ ಮಸಾಲೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇವು ಭಾಳ ಟೇಸ್ಟ್ ಆಗ್ತಾವೆ ಫ್ರೈ ಈ ಥರ ಮಾಡಿದೆವು ಅಂದ್ರೆ. ಇಷ್ಟ ಆಗ್ಬೇಕು ನೋಡ್ರಿ ಇದು ಮಸಾಲೆ. ಈ ಥರ ರೆಡಿ ಮಾಡ್ಕೊಂಡು ನಾನು ಈಗ ಮೀನಿಗೆಲ್ಲ ಹಚ್ತೀನಿ ರೀ. ಮಸಾಲೆ ಎಲ್ಲ ಮೀನಿಗೆ ಹಚ್ತೀನಿ. ಈಗ ಅಷ್ಟು ಹಾಕೋತೀನಿ ರೀ ಮೀನು ಎಲ್ಲ. ಮೀನಿಗೆ ಇದೇ ಥರ ಎಲ್ಲ ಮಸಾಲೆ ಚೆಂದಾಗಿ ಹಚ್ಬೇಕ್ರಿ ನೋಡಿರಿ. ಈ ಥರ ಎಲ್ಲ ಮಸಾಲೆ ಹಚ್ಚದೆ ಅಂದ್ರೆ ಎಲ್ಲ ಮೀನು ಹಾಕೋತೀನಿ ನಾನು. ಏನು ಜಾಸ್ತಿ ಎಣ್ಣೆನೂ ಬೇಕಾಗಲ್ಲ ರೀ, ಅಷ್ಟು ಚೆಂದ ಆಗ್ತದೆ ತವ ಫ್ರೈ. ಮತ್ತು ಇಲ್ಲಕ್ಕೂ ಭಾಳ ಟೇಸ್ಟ್ ಆಗ್ತದೆ ರೀ. ಎಲ್ಲ ಇದೇ ಥರ ಮಸಾಲೆ ಹಚ್ಚಿಟ್ಟು ನೋಡ್ರಿ. ಎಲ್ಲ ಮೀನಿಗೆ ಮ್ಯಾಗ ಸ್ವಲ್ಪ ನಿಂಬೆಹಣ್ಣು ಹಾಕ್ತೀನಿ ರೀ. ನಿಂಬೆಹಣ್ಣು ಹಾಕಿ ಚೆಂದಾಗಿ ಮತ್ತೆ ಮಿಕ್ಸ್ ಮಾಡ್ಬೇಕ್ರಿ. ಇದಕ್ಕೆ ಹುಳಿಗೆ ಒಂದು ಸಣ್ಣ ನಿಂಬೆಹಣ್ಣು ಅಷ್ಟು ಹಾಕೀನಿ ರೀ. 2 ಹೋಳು ನಿಂಬೆಹಣ್ಣು ಹಾಕೀನಿ. ಈಗೆಲ್ಲ ಚೆಂದಾಗಿ ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಹುಳಿ ಹಿಡ್ಕೋಬೇಕದು. ಇದಕ್ಕೆ ಏನು ಜಾಸ್ತಿ ಎಣ್ಣೆನೂ ಹತ್ತಲ್ಲ, ಏನಿಲ್ಲ, ಅಷ್ಟು ಚೆಂದ ಆಗ್ತದೆ ಇದು ಫ್ರೈ ನೋಡಿರಿ. ಇಟ್ಟು ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಮಸಾಲೆ ಎಲ್ಲ ಮೀನಿಗೆ ಹತ್ಕೋಬೇಕದು. ಎಷ್ಟು ಚೆಂದ ಮಿಕ್ಸ್ ಮಾಡ್ತೇವೆ ನೋಡಿ, ಅಷ್ಟು ಚೆಂದ ಮೀನಿಗೆ ಮಸಾಲೆ ಹತ್ಕೋತದೆ ರೀ. ಮೇನ ಇದಕ್ಕೆ ಚೆಂದ ಮೀನಿಗೆ ಮಸಾಲೆ ಹಚ್ಚಬೇಕು ಅಂದ್ರೆ ಟೇಸ್ಟ್ ಆಗ್ತಾವ್ರಿ ಅವು ಫ್ರೈ. ಎಷ್ಟು ಚೆಂದ ಮಸಾಲೆ ಹಿರ್ಕೋತದ ನೋಡಿ, ಅಷ್ಟು ಟೇಸ್ಟ್ ಬರ್ತದೆ ತಿನ್ನಕ್ಕ ನೋಡಿರಿ. ನಾ ಕಲರ್ ಅದು ಏನೂ ಯೂಸ್ ಮಾಡಿಲ್ಲ, ಬರೀ ಖಾರದ ಪೌಡ್ರ ಮಸಾಲೆಗಳು ಅಷ್ಟು ಹಚ್ಚಿ ಈಗ ಒಂದು 10 ನಿಮಿಷ ಫ್ರಿಜ್ಜಿನಾಗ ಇಟ್ಬಿಡ್ತೀನಿ ರೀ. ಇದು ಈಗ 10 ನಿಮಿಷ ಆಗ್ಯದ ನೋಡಿರಿ. ಇನ್ನೊಂದು ಸಲ ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ಥರ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಮ್ಯಾಗ ಒಂದು ನಾನ್ ಸ್ಟಿಕ್ ಕಡಾಯಿ ಇಟ್ಕೊಂಡೀನಿ ರೀ. 1 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. ಸ್ವಲ್ಪ ಎಣ್ಣೆ ಬಿಸಿ ಅಲ್ರಿ. ಈಗ ಎಣ್ಣೆ ಬಿಸಿ ಆಗೋಣ. ಈಗೇನು ಮಸಾಲೆ ಹಚ್ಚಿಟ್ಟಿದ್ದಲ್ಲ ರೀ, ಅದು ಮೀನು ಹಾಕ್ಕೋತೀನಿ. ಒಂದೊಂದು ಹಾಕ್ಕೋತೀನಿ ರೀ. ಈ ಹಂಚ ಮ್ಯಾಗ ಎಷ್ಟು ಹಿಡಿತಾವೆ ಅಷ್ಟು ಹಾಕ್ಕೋಬೇಕು ರೀ. ಜಾಸ್ತಿ ಹಾಕ್ಕೊಂಡೆ ಅಂದ್ರೆ ತಿರ್ಗಿಸಿ ಹಾಕಕ್ಕೆ ಬರಲ್ಲ. ಈ ಕಡೆದಾಗ ಒಂದು 3 ಹಿಡಿಸ್ತಾವೆ, 3 ಹಾಕ್ಕೋತೀನಿ ರೀ. ನಾ ಜಾಸ್ತಿ ಹಾಕಿದ್ರೆ ತಿರ್ಗಿಸಿ ಹಾಕಕ್ಕೆ ಬರಲ್ಲ ಅಂದು 3 ಹಾಕಿ ಒಂದು 5-6 ನಿಮಿಷ ಮುಚ್ಚಿಡ್ತೀನಿ. ಸಣ್ಣ ಉರಿ ಒಳಗೆ ಇಡ್ಬೇಕ್ರಿ ಇದಕ್ಕೆ. ಈಗ ನೋಡಿರಿ ಬೆಂದಾವ. ಒಂದು ಸೈಡ ತಿರ್ಗಿಸಿ ಹಾಕ್ತೀನಿ ರೀ. ಹತ್ಕೊಂಡಿಲ್ಲ ನೋಡಿರಿ ಮಸಾಲೆ, ಅದು ಏನು ಹತ್ಕೊಳ್ಳಲ್ಲ ನೋಡಿರಿ. ಎಷ್ಟು ಚೆಂದ ಆಗ್ತದೆ. ಈ ಥರ ಒಂದು ಸಲ ನೀವು ಟ್ರೈ ಮಾಡಿರಿ ನೋಡಿರಿ. ಟೇಸ್ಟ್ನೂ ಭಾರಿ ಆಗ್ತದೆ ರೀ ಇದು. ತಿರುಗಿಸಿ ಇನ್ನೊಂದು ಸ್ವಲ್ಪ ಮುಚ್ಚಿಡ್ತೀನಿ ರೀ. ಇನ್ನೊಂದು 5 ನಿಮಿಷ. ಒಂದು 5 ನಿಮಿಷ ಮುಚ್ಚಿಟ್ಟಿನಿ ರೀ. ಈಗ ಆಗ್ಯದ 5 ನಿಮಿಷ. ಈಗ ನೋಡಿರಿ 2 ಸೈಡ ಬೆಂದವ ನೋಡಿರಿ. 2 ಸೈಡ್ ಎಷ್ಟು ಚೆಂದ ಬೆಂದವ ರೀ. ಹತ್ಕೊಳ್ಳಲ್ಲ, ಅದು ಗೊತ್ತಾಗ್ಬಿಡ್ತದೆ ರೀ 2 ಸೈಡ್ ಬೆಂದದು. ಮತ್ತು ಇಲ್ಲಾಕೂ ಸೂಪರಾಗಿರ್ತದೆ ರೀ. ಒಂದು ಸಲ ಈ ಥರ ಟ್ರೈ ಮಾಡಿರಿ. ಈ ಥರ ಒಂದು ಸಲ ನೀವು ಟ್ರೈ ಮಾಡಿರಿ ನೋಡಿರಿ. ಒಟ್ಟ ಮಸಾಲೆ ತೆವಿಗೆ ಹತ್ತಿಲ್ಲ ನೋಡಿರಿ. ಎಷ್ಟು ಚೆಂದಾಗ್ಯದ. ತೆಗಿತೀನಿ ನೋಡಿರಿ ನಾ ಈಗೆಲ್ಲ ಫ್ರೈ ನೋಡಿರಿ. ಎಷ್ಟು ಸೂಪರಾಗ್ಯದ ನೋಡಿರಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.